ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅನುದಾನವನ್ನ ದುರ್ಬಳಕೆ ಮಾಡಿರುವುದನ್ನು ಖಂಡಿಸಿ ಮಾನ್ವಿಯಲ್ಲಿ ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಗಿದೆ. ಮಾಜಿ ಶಾಸಕ ರಾಜು ವೆಂಕಟಪ್ಪ ನಾಯಕ ಮಾತನಾಡಿ, ಸರ್ಕಾರ ಗ್ಯಾರಂಟಿ ಯೋಜನೆ ನೆಪದಲ್ಲಿ ಎಸ್ಟಿ ಅನುದಾನ ದುರ್ಬಳಕೆ ಮಾಡುತ್ತಿದ್ದಾರೆಂದ್ರೆ ಶೋಷಿತ ಜನರಿಗೆ ಮಾಡಿದ ಅನ್ಯಾಯ ಎಂದು ಕಿಡಿಕಾರಿದರು. ಸರ್ಕಾರ ಬಂದಾಗಿನಿಂದ ನೋಡಿದ್ರೆ ಅಭಿವೃದ್ಧಿ ಅನ್ನೋದು ಯಾವುದೂ ಇಲ್ಲ. ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಯ ನೆಪದಲ್ಲಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಅಭಿವೃದ್ಧಿ ಮಾಡುವುದು ಇದೇನಾ? ದ್ರೋಹ ಬಗೆಯುವುದಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇವತ್ತೇನು SCP ಮತ್ತು TSP ಅನುದಾನ 2023-24 11,000 ಕೋಟಿ, 25,000 ಕೋಟಿ ಅನುದಾನ SCP TSP ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಸ್ತಕ್ಕಂಥ ಕೆಲಸ ಆಗಿದೆ. ಇದನ್ನು ವಿರೋಧಿಸಿ ಇವತ್ತು ಮಾನ್ವಿ ತಾಲೂಕಾ ಜನತಾದಳ ಮತ್ತು ಸಿರ್ವಾರ ತಾಲೂಕಾ ಜನತಾದಳ ವತಿಯಿಂದ ನಮ್ಮ ಪಕ್ಷದ ಮುಖಂಡರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಇವತ್ತು ಮಾನ್ವಿ ತಹಸೀಲ್ದಾರ್ ಅವರಿಗೆ, ಮಾನ್ಯ ಗಣತಿಯತ್ತ ರಾಜ್ಯಪಾಲರಿಗೆ ಇವತ್ತು ಮನವಿ ಪತ್ರ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. SCP TSP ಜನಾಂಗಕ್ಕೆ ಮೀಸಲಿಟ್ಟ ಹಣವನ್ನು ಏನು ದುರ್ಬಳಕೆ ಮಾಡ್ಕೊತಿದ್ರಿ, ಇದು ಖಂಡನೀಯವಾದದ್ದು. ಆ ಜನಾಂಗಕ್ಕೆ ಮೀಸಲಿಟ್ಟ ಹಣವನ್ನು ಇವತ್ತು ಏನಪ್ಪ ಅಂದ್ರೆ ಗ್ಯಾರಂಟಿಗಳಿಗೆ ಕೊಡೋಕ್ಕೆ ಬರೋದಿಲ್ಲ. ಸಂವಿಧಾನದ ಅಡಿಯಲ್ಲಿ ಇದಕ್ಕೆ ಅವಕಾಶನೇ ಇಲ್ಲ. ಸಂವಿಧಾನದ ಬಗ್ಗೆ ನೀವು ಭಾಳ ಹೇಳ್ತೀರಿ. 45 ವರ್ಷ ಈ ದೇಶ ನಾಳೆ ಅಭಿವೃದ್ಧಿ ಮಾತ್ರ ದೊಡ್ಡ ಸೊನ್ನೆ. ಸಂವಿಧಾನ ಅಂತ ಇವತ್ತು ಅಂಬೇಡ್ಕರ್ ಅವರಿಗೆ ಇವತ್ತು ಚುನಾವಣೆಯಲ್ಲಿ ಒಂದು ಟಿಕೆಟ್ ಕೊಟ್ಟಿಲ್ಲ, ನೀವು ಅವ್ರನ್ನ ಸೋಲಿಸ್ತಕ್ಕಂಥದ್ದು ಮಾಡಿ ಇವತ್ತು ಸಂವಿಧಾನ ಅವರ ಬಗ್ಗೆ ನೀವು ಅಪಾರವಾದ ಗೌರವದ ಮಾತನಾಡ್ತೀರ. ಅವರಿದ್ದಾಗ ಈ ಮಾತಾಡೋದಕ್ಕಾಗಿತ್ತು. ಇವತ್ತು ಕಾಂಗ್ರೆಸ್ ಪಕ್ಷದ ಏನು ಬ್ರಿಟಿಷ್ ಪಾಲಿಸಿ ಏನಿದೆ ಇದನ್ನು ಖಂಡನೆ ಮಾಡಿ ಇವತ್ತು ನಾವು ಏನಪ್ಪ SCP TSP ಅನುದಾನದ ಬಗ್ಗೆ ಇವತ್ತು ನಾವು ಮನವಿ ಪತ್ರ ಸಲ್ಲಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೇವೆ. ಅಲ್ಲ ಸರ್, ಏನಂತಂದ್ರೆ ಮಾನ್ವಿಯಲ್ಲಿ ಕೂಡ ಯಾಕಂತಂದ್ರೆ ಶಾಸಕರು ಯಾರು ಸಚಿವರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಮಾನ್ವಿ ಕೂಡ ಒಂದು ಅಭಿವೃದ್ಧಿ ಹೀನ ಆಗಿದೆ. ದೇಶದಲ್ಲಿ ಕೂಡ ಒಂದು ರೀತಿಯಲ್ಲಿ ಹಿಂದುಳಿದ ತಾಲೂಕು ಆಗಿಬಿಟ್ಟಿದೆ ಸರ್. ಈಗಾಗಲೇ ನಾವು ನಮ್ಮ ತಾಲೂಕು ಅಧ್ಯಕ್ಷರು, ನಾವು ನಮ್ಮ ಮುಖಂಡರು ಮಾನ್ವಿ ಪಟ್ಟಣದ ಬಸ ಸರ್ಕಲ್ನಲ್ಲಿ ಇವಾಗಲೇ ನಾವು ಮಾತನಾಡುವಾಗ ಹೇಳಿದ್ದೀವಿ. ಇವತ್ತು 5 ವರ್ಷ ನಾವು ಆಡಳಿತ ಮಾಡಿದ್ವಿ, ಅವ್ರು 25 ವರ್ಷ ಬೋಸರಾಜ್ ಅವರು ಆಡಳಿತ ಮಾಡಿದ್ದಾರೆ. ಒಂದು ಇವತ್ತು ಸಿಂಧನೂರಲ್ಲಿ ನೋಡ್ತೀರಿ, ದೇವದುರ್ಗದಲ್ಲಿ ನೋಡ್ತೀರಿ ಮಿನಿ ವಿಧಾನಸೌಧ ಐತೆ, ಮಾನ್ವಿಯಲ್ಲಿ ಮಿನಿ ವಿಧಾನಸೌಧ ಇಲ್ಲ. ನಾನು 5 ವರ್ಷ ಆಡಳಿತದಲ್ಲಿ ಕೊನೆಗೆ 10 ಕೋಟಿದು ಟೆಂಡರ್ ಮಾಡಿದ್ದೆ ನಾನು. ಇವತ್ತು ಟೆಂಡರ್ ಓಪನ್ ಆಗಿದೆ, ಕೆಲಸ ಪ್ರಾರಂಭ ಆಗಬೇಕಾಯಿತು. ಅದನ್ನು ತಡೆ ಹಿಡಿದು 10 ಕೋಟಿ ಆಗೋದಲ್ಲ, ಇದು 15 ಕೋಟಿ ಬೇಕು ಅಂತೇಳಿ ನೆವನ ಇಟ್ಟು ಈಗ 5 ಕೋಟಿ ರೂಪಾಯಿಗೆ ಮತ್ತೆ ರೀಟೆಂಡರ್ ಮಾಡಿದ್ದೀರಿ. ಇವತ್ತು ಆ ಕೆಲಸ ಮಾತ್ರ ಅಲ್ಲೇ ಏನು ಕೆಲಸನೇ ಪ್ರಾರಂಭ ಆಗಿಲ್ಲ, ಟೆಂಡರು ಸಹ ಅಲ್ಲೇ ಅಧೋಗತಿ ಆಗಿಬಿಟ್ಟದು. ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇವತ್ತು ಸಿರ್ವಾರದಲ್ಲೇನೂ ನೋಡ್ತೀರಿ ನೀವು, ಮಂಡಲ ಪಂಚಾಯತ್ ಇದ್ದಾಗಲಿಂದ ಅದೇ ಬಸ್ ಸ್ಟ್ಯಾಂಡ್ ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಭಾಳಷ್ಟು ತೊಂದರೆ ಇತ್ತು. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾನು 5 ವರ್ಷ ಆಡಳಿತ ಏನಿದ್ದೀನಿ, ನಾನು ಇವತ್ತು 4 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಇವತ್ತು ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಡಿವೈಡರ್ ಮಾಡಿದ್ದೀನಿ, ಸ್ಟ್ರೀಟ್ ಲೈಟ್ ಮಾಡಿದ್ದೀನಿ, ಡಿಗ್ರಿ ಕಾಲೇಜ್ ಸಹ ಮಾಡಿದ್ದೀನಿ. ಇವತ್ತು ಮಾನ್ವಿಯಲ್ಲಿ ಸ್ಟೇಡಿಯಂ ಮಾಡಿದ್ದೀನಿ, ಮಿನಿ ವಿಧಾನಸೌಧ ಟೆಂಡರ್ ಕರೆದೀನಿ. ಇವತ್ತು ನೀವೇನು ಮಾಡಿದ್ದೀರಿ ಸ್ವಾಮಿ? ಒಂದು ಮಿನಿ ವಿಧಾನಸೌಧ ಮಾಡೋಕ್ಕಾಗಲ್ಲ. 25 ವರ್ಷ ಆಡಳಿತ ನಿಮ್ಮದು, ನಮ್ಮದು ಬರೀ 5 ವರ್ಷ ಆಡಳಿತ. 5 ವರ್ಷ ಆಡಳಿತದಲ್ಲಿ 9 ಬೆಳೆಗೆ ನೀರು ಕೊಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಇವತ್ತು ನಿಮ್ದು ಏನಾಗಿದೆ? ಇವತ್ತು ಕೆಳಭಾಗದ ಮಾನ್ವಿ ಮತ್ತು ಸಿರ್ವಾರದ ಕೆಳಭಾಗದ ರೈತರಿಗೆ ನೀರು ತಲುಪಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇಲ್ಲ. ಇವತ್ತು ಡ್ಯಾಮ್ನಲ್ಲಿ ನೀರು ಐತೆ, ಆದರೂ ಸಹ ನೀವು ಸಚಿವರಿದ್ದೀರಿ, ಶಾಸಕರಿದ್ದೀರಿ, ಇವತ್ತು ಸರ್ಕಾರ ನಿಮ್ಮದೇ ಐತೆ. ಡ್ಯಾಮ್ನಾಗ ನೀರಿದ್ದರೂ ನೀರು ಕೊಡೋಕ್ಕಾಗಿಲ್ಲ ಅಂದರೆ ಮತ್ತೆ ಯಾವಾಗ ಕೊಡ್ತೀರಿ ಸ್ವಾಮಿ? ಭಾಳ ಅನ್ಯಾಯ ಇದು. ರೈತರಿಗೆ ಮಾಡ್ತಾ ಇರ್ತಕ್ಕಂಥದ್ದು ಅನ್ಯಾಯ, ರೈತರ ಶಾಪ. ಮುಂದಿನ ದಿನಗಳಲ್ಲಿ ಬೋಸರಾಜ್ ಅವರೇ ನಿಮಗೆ ತಟ್ಟದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.